ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ಹೇಳಕತ್ತೀನಪ್ಪ ಅಂತಂದ್ರೆ, ಈಗ ಮುಂದೆ ಬರುವಂಥ ಈ 2025ರಲ್ಲಿ ಚೈತ್ರ ಮಾಸದ ಕೊನೆಯ ಈ ಒಂದು ಅಮಾವಾಸ್ಯೆ, ಚೈತ್ರ ಮಾಸದ ಕೊನೆಯ ಅಮಾವಾಸ್ಯೆ ಯಾವುದಪ್ಪ ಅಂತಂದ್ರೆ ಅದು ಅಕ್ಷತೃತೀಯ ಅಮಾವಾಸ್ಯೆ. ಈ ಅಕ್ಷತೃತೀಯ ಅಮಾವಾಸ್ಯೆ ದಿನ ನಾವು ಇವುಗಳನ್ನ ಮಾಡಿದ್ರೆ ಪರಮ ಪುಣ್ಯ ಬರ್ತದೆ ಅಂತೇಳಿ ಒಂದು ನಂಬಿಕೆ ಐತಿ. ಈ ಒಂದು ಅಕ್ಷತೃತೀಯ ಅಮಾವಾಸ್ಯೆ ಯಾವಾಗೈತಿ, ಈ ಅಕ್ಷತೃತೀಯ ವಿಶೇಷತೆ ಏನು, ಮತ್ತು ಈ ಅಕ್ಷತೃತೀಯ ದಿನ ನಾವು ಏನನ್ನು ಮಾಡಬೇಕು, ಯಾವುದನ್ನು ಒಂದು ನಮಗೆ ಈ ಒಂದು ಅಮಾವಾಸ್ಯೆ ದಿವಸ ಪೂಜೆ ಮಾಡಿದರೆ ಏನು ಪರಿಹಾರ ಆಗ್ತತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಶೇಷವಾಗಿ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಈ ಒಂದು ಅಮಾವಾಸ್ಯೆ ತಿಥಿಗೆ ಅತ್ಯಂತ ವಿಶೇಷವಾದ ಪರಿಗಣನೆಯನ್ನು ನಾವು ತಗೊತೀವಿ. ಒಂದು ವರ್ಷದಲ್ಲಿ 12 ಅಮಾವಾಸ್ಯೆ ತಿಂಗಳು ಇರ್ತಾವೆ. ಆದರೆ ಪ್ರತಿ ತಿಂಗಳು ಬರುವಂಥ ವಿವಿಧ ಅಮಾವಾಸ್ಯೆ ತಿಥಿ ಅದರದ್ದೇ ಆದ ಮಹತ್ವವನ್ನು ಹೊಂದಿರ್ತಾವೆ. ಅಮಾವಾಸ್ಯೆ ದಿನ ಗಂಗಾ ಸ್ನಾನ ಮಾಡಿ ದಾನ, ಪೂರ್ವಜರ ಪೂಜೆಗೆ ಮೀಸಲಿಡಬೇಕು. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯನ್ನು ಚೈತ್ರ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ವರ್ಷ ಚೈತ್ರ ಅಮಾವಾಸ್ಯೆ ಈ ಒಂದು ಏಪ್ರಿಲ್ 27ನೇ ತಾರೀಕಿಗೆ ರವಿವಾರ ದಿವಸ ಐತಿ. ಈ ಅಮಾವಾಸ್ಯೆ ದಿನದಂದು ಕೆಲವು ವಿಶೇಷ ಕೆಲಸಗಳನ್ನು ಮಾಡೋದು ಬಹಳ ಒಳ್ಳೆಯದು. ಅದೇ ರೀತಿಯ ದೋಷಗಳಿಂದ ಪರಿಹಾರವನ್ನು ಪಡೆಯಬಹುದು. ಇಂಥ ಪರಿಸ್ಥಿತಿಯ ಚೈತ್ರ ಅಮಾವಾಸ್ಯೆ ದಿನದಂದು ಯಾವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಚೈತ್ರ ಅಮಾವಾಸ್ಯೆ ದಿನದಂದು ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಇದರೊಂದಿಗೆ ಅರಳಿ ಮರಕ್ಕೆ ಸುತ್ತಲೂ 11 ಅಥವಾ 21 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಇದನ್ನು ಹೊರತುಪಡಿಸಿ ಶಾಸ್ತ್ರದ ಪ್ರಕಾರ ಎಳ್ಳನ್ನು ಸಾಸಿವೆ ಎಣ್ಣೆಯಲ್ಲಿ ನೆನೆಸಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿದರೆ ಹೀಗೆ ಮಾಡೋದರಿಂದ ಪಿತೃದೋಷದಿಂದ ಮುಕ್ತಿ ಪಡೆಯಬಹುದು. ಇನ್ನು ಈ ಒಂದು ಚೈತ್ರ ಮಾಸದ ದಿನದಂದು ಭಗವಾನ್ ನಾರಾಯಣನನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನವನ್ನು ನಾರಾಯಣನನ್ನು ಪೂಜಿಸುವುದರಿಂದ ವಿಶಿಷ್ಟ ವಿಷ್ಣುವಿನ ಆಶೀರ್ವಾದವು ಸಾಧಕರ ಮೇಲೆ ಯಾವಾಗಲೂ ಇರುತ್ತದೆ. ಈ ದಿನದ ಪೂಜೆ ಎಲ್ಲ ಪುಣ್ಯಗಳನ್ನು ನೀವು ಪೂರ್ವಜರು ಅರ್ಪಿಸಿ ಹೀಗೆ ಮಾಡೋದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗ್ತದೆ ಹಾಗೂ ಅವರ ಆಶೀರ್ವಾದವು ನಿಮಗೆ ಸಿಗ್ತದೆ ಅಂತ ಹೇಳ್ಬೋದು. ಇನ್ನು ಹಣ ಗಳಿಸಲು ಹೀಗೆ ಮಾಡಬೇಕಾಗತ್ತೆ. ಸಂಪತ್ತಿನ ಆಶೀರ್ವಾದವನ್ನು ಮತ್ತು ಹಣವನ್ನು ಪಡೆದುಕೊಳ್ಳುವುದಕ್ಕಾಗಿ ಚೈತ್ರ ಮಾಸದ ಕೊನೆಯ ಅಮಾವಾಸ್ಯೆಯ ದಿನದಂದು ಕರ್ಪೂರ ಮತ್ತು ಅಗಸೆ ಬೀಜವನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ಒಂದು ಪವಿತ್ರ ನದಿಯಲ್ಲಿ ತೇಲಿ ಬಿಡಬೇಕು. ನೀವು ಇದನ್ನು ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ. ಇನ್ನು ದೃಷ್ಟಿ ಕಣ್ಣಿನಿಂದ ರಕ್ಷಣೆಗಾಗಿ ಚೈತ್ರ ಮಾಸದ ಅಮಾವಾಸ್ಯೆಯ ದಿನದಂದು ಕರ್ಪೂರ, ಬೇವಿನ ಎಲೆ ಮತ್ತು ಅರಳಿ ಎಲೆಯನ್ನು ಒಟ್ಟಿಗೆ ರುಬ್ಬಿಕೊಳ್ಳಿ. ಅದರ ನಂತರ ರುಬ್ಬಿದ್ದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಯಾವ ದೃಷ್ಟಿ ದೋಷಕ್ಕೆ ಒಳಗಾಗಿರುತ್ತದೋ, ಯಾವ ಕಣ್ಣು, ಯಾವ ವ್ಯಕ್ತಿ ಅವನ ತಲೆಯ ಮೇಲೆ 3 ಬಾರಿ ತಿರುಗಿಸಿ ನಂತರ ಅದನ್ನು ಮನೆಯಿಂದ ದೂರವಿರುವ ಅರಳಿ ಮರದ ಕೆಳಗೆ ಸುಟ್ಟು ಹಾಕಿ. ಹೀಗೆ ಮಾಡೋದರಿಂದ ದುಷ್ಟ ಕಣ್ಣಿನಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ನಮಗೆ ಪುಣ್ಯ ಆಗ್ಬೇಕಂತಂದ್ರೆ ಏನು ಮಾಡ್ಬೇಕಂತಂದ್ರೆ, ವಿಶೇಷವಾಗಿ ಇವತ್ತಿನ ಈ ಚೈತ್ರ ಮಾಸದ ಅಮಾವಾಸ್ಯೆಯ ದಿನದಂದು ಈ ಶುಭ ಸಂದರ್ಭದಲ್ಲಿ ಹಸುವಿನ ಸೇವೆಯನ್ನು ಮಾಡಬೇಕು, ಮನಪೂರ್ವಕವಾಗಿ ಮಾಡಬೇಕು. ಈ ದಿನ ಹಸುವಿಗೆ ಹಸಿರು ಮೇವನ್ನು ತಿನ್ನಲು ನೀಡಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಮೊದಲಿಗೆ ಮಾಡಿದಂಥ ಆಹಾರವನ್ನು ಅದಕ್ಕೆ ಒಂದು ತುತ್ತಾದರೂ ಅರ್ಪಿಸಿ ನೀವು ಅವತ್ತು ಇನ್ನುಳಿದರೆಲ್ಲರೂ ಸೇವನೆ ಮಾಡಬೇಕು. ಮತ್ತು ಈ ದಿನ ಹಸುವಿಗೆ ಹಸಿರು ಮೇವನ್ನು ತಿನ್ನುವುದು ಜೊತೆಗೆ ಬೆಲ್ಲ, ಕಾಳುಗಳನ್ನು ತಿನ್ನಿಸಬೇಕು. ಹಿಂದೂ ಧರ್ಮದಲ್ಲಿ ಹಸುವನ್ನು ತಾಯಿಯಂತೆ ಪರಿಗಣಿಸಲಾಗಿ ಅಮಾವಾಸ್ಯೆಯ ಗೋಮಾತೆಯ ಸೇವೆ ಮಾಡೋದರಿಂದ ಪರಮ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾ, ಈಗ ನಾನು ಹೇಳಿದಂಥ ಈ ವಿಡಿಯೋ ಮತ್ತು ಇದು ಇಷ್ಟವಾದರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದ.